ಮೂಲಸೌಕರ್ಯ ವಂಚಿತ ನಿವಾಸಿಗಳು ಇವತ್ತೇನು ಧಾರವಾಡದ ಒಂದು ರಸ್ತೆಯನ್ನು ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದೇನು 2015ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಲೋಹಿಯಾ ನಗರದ ನಿವಾಸಿಗಳಿಗೆ ಏನೊಂದು ಸೈಟ್ ಅನ್ನು ಕೊಡುವಂತ ಕೆಲಸವಾಗಿದೆ. ಆದ್ರೆ ಈ ಸೈಟ್ ಕೊಟ್ಟಂತಹ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತೇನು ಆ ರಸ್ತೆಯನ್ನ ತಡೆದುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಈ ಒಂದು ಲೋಹಿಯಾ ನಗರದ ನಿವಾಸಿಗಳು ಕೂಡ ಈಗ ಭಾಗಿಯಾಗಿರ್ತಕ್ಕಂಥದ್ದು ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಮಹಿಳೆಯರು ಕೂಡ ಏನು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಳಿತಿರ್ತಕ್ಕಂಥದ್ದು. ಸಾಕಷ್ಟು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಬಂದ್ರು ಕೂಡ ಇವ್ರಿಗೆ ಯಾವುದೇ ಒಂದು ಕನಿಷ್ಠ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ವಿದ್ಯುತ್ ಸಂಪರ್ಕ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಹೋರಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಜನಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು ಎಲ್ಲರಿಗೂ ಕೂಡ ಗಮನಿಸಿದಾಗ ಕೂಡ ಯಾರೊಬ್ಬರು ಕೂಡ ಇವರ ಮನವಿಗೆ ಕೂಡ ಅಧಿಕಾರಿಗಳ ಬಂದ ಮೇಲೆ ನಮ್ಮ ಮನವಿಗೆ ಸ್ವೀಕರಿಸಿ ಅದಕ್ಕೊಂದು ಸ್ಪಂದನೆಯನ್ನ ಕೊಟ್ಟ ಮೇಲೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಲಸೌಕರ್ಯ ವಂಚಿತ ನಿವಾಸಿಗಳು ಇವತ್ತೇನು ಧಾರವಾಡದ ಒಂದು ರಸ್ತೆಯನ್ನು ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದೇನು 2015ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಲೋಹಿಯಾ ನಗರದ ನಿವಾಸಿಗಳಿಗೆ ಏನೊಂದು ಸೈಟ್ ಅನ್ನು ಕೊಡುವಂತ ಕೆಲಸವಾಗಿದೆ. ಆದ್ರೆ ಈ ಸೈಟ್ ಕೊಟ್ಟಂತಹ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತೇನು ಆ ರಸ್ತೆಯನ್ನ ತಡೆದುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಈ ಒಂದು ಲೋಹಿಯಾ ನಗರದ ನಿವಾಸಿಗಳು ಕೂಡ ಈಗ ಭಾಗಿಯಾಗಿರ್ತಕ್ಕಂಥದ್ದು. ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಮಹಿಳೆಯರು ಕೂಡ ಏನು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಳಿತಿರ್ತಕ್ಕಂಥದ್ದು. ಸಾಕಷ್ಟು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಬಂದ್ರು ಕೂಡ ಇವ್ರಿಗೆ ಯಾವುದೇ ಒಂದು ಕನಿಷ್ಠ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ವಿದ್ಯುತ್ ಸಂಪರ್ಕ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಹೋರಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಜನಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು ಎಲ್ಲರಿಗೂ ಕೂಡ ಗಮನಿಸಿದಾಗ ಕೂಡ ಯಾರೊಬ್ಬರು ಕೂಡ ಇವರ ಮನವಿಗೆ ಕೂಡ ಅಧಿಕಾರಿಗಳ ಬಂದ ಮೇಲೆ ನಮ್ಮ ಮನವಿಗೆ ಸ್ವೀಕರಿಸಿ ಅದಕ್ಕೊಂದು ಸ್ಪಂದನೆಯನ್ನ ಕೊಟ್ಟ ಮೇಲೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಲಸೌಕರ್ಯ ವಂಚಿತ ನಿವಾಸಿಗಳು ಇವತ್ತೇನು ಧಾರವಾಡದ ಒಂದು ರಸ್ತೆಯನ್ನು ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದೇನು 2015ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಲೋಹಿಯಾ ನಗರದ ನಿವಾಸಿಗಳಿಗೆ ಏನೊಂದು ಸೈಟ್ ಅನ್ನು ಕೊಡುವಂತ ಕೆಲಸವಾಗಿದೆ. ಆದ್ರೆ ಈ ಸೈಟ್ ಕೊಟ್ಟಂತಹ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತೇನು ಆ ರಸ್ತೆಯನ್ನ ತಡೆದುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಈ ಒಂದು ಲೋಹಿಯಾ ನಗರದ ನಿವಾಸಿಗಳು ಕೂಡ ಈಗ ಭಾಗಿಯಾಗಿರ್ತಕ್ಕಂಥದ್ದು. ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಮಹಿಳೆಯರು ಕೂಡ ಏನು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಳಿತಿರ್ತಕ್ಕಂಥದ್ದು. ಸಾಕಷ್ಟು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಬಂದ್ರು ಕೂಡ ಇವ್ರಿಗೆ ಯಾವುದೇ ಒಂದು ಕನಿಷ್ಠ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ವಿದ್ಯುತ್ ಸಂಪರ್ಕ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಹೋರಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಜನಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು ಎಲ್ಲರಿಗೂ ಕೂಡ ಗಮನಿಸಿದಾಗ ಕೂಡ ಯಾರೊಬ್ಬರು ಕೂಡ ಇವರ ಮನವಿಗೆ ಕೂಡ ಅಧಿಕಾರಿಗಳ ಬಂದ ಮೇಲೆ ನಮ್ಮ ಮನವಿಗೆ ಸ್ವೀಕರಿಸಿ ಅದಕ್ಕೊಂದು ಸ್ಪಂದನೆಯನ್ನ ಕೊಟ್ಟ ಮೇಲೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಲಸೌಕರ್ಯ ವಂಚಿತ ನಿವಾಸಿಗಳು ಇವತ್ತೇನು ಧಾರವಾಡದ ಒಂದು ರಸ್ತೆಯನ್ನು ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದೇನು 2015ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಲೋಹಿಯಾ ನಗರದ ನಿವಾಸಿಗಳಿಗೆ ಏನೊಂದು ಸೈಟ್ ಅನ್ನು ಕೊಡುವಂತ ಕೆಲಸವಾಗಿದೆ. ಆದ್ರೆ ಈ ಸೈಟ್ ಕೊಟ್ಟಂತಹ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತೇನು ಆ ರಸ್ತೆಯನ್ನ ತಡೆದುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಈ ಒಂದು ಲೋಹಿಯಾ ನಗರದ ನಿವಾಸಿಗಳು ಕೂಡ ಈಗ ಭಾಗಿಯಾಗಿರ್ತಕ್ಕಂಥದ್ದು. ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಮಹಿಳೆಯರು ಕೂಡ ಏನು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಳಿತಿರ್ತಕ್ಕಂಥದ್ದು. ಸಾಕಷ್ಟು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಬಂದ್ರು ಕೂಡ ಇವ್ರಿಗೆ ಯಾವುದೇ ಒಂದು ಕನಿಷ್ಠ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ವಿದ್ಯುತ್ ಸಂಪರ್ಕ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಹೋರಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಜನಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು ಎಲ್ಲರಿಗೂ ಕೂಡ ಗಮನಿಸಿದಾಗ ಕೂಡ ಯಾರೊಬ್ಬರು ಕೂಡ ಇವರ ಮನವಿಗೆ ಕೂಡ ಅಧಿಕಾರಿಗಳ ಬಂದ ಮೇಲೆ ನಮ್ಮ ಮನವಿಗೆ ಸ್ವೀಕರಿಸಿ ಅದಕ್ಕೊಂದು ಸ್ಪಂದನೆಯನ್ನ ಕೊಟ್ಟ ಮೇಲೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಲಸೌಕರ್ಯ ವಂಚಿತ ನಿವಾಸಿಗಳು ಇವತ್ತೇನು ಧಾರವಾಡದ ಒಂದು ರಸ್ತೆಯನ್ನು ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದೇನು 2015ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಲೋಹಿಯಾ ನಗರದ ನಿವಾಸಿಗಳಿಗೆ ಏನೊಂದು ಸೈಟ್ ಅನ್ನು ಕೊಡುವಂತ ಕೆಲಸವಾಗಿದೆ. ಆದ್ರೆ ಈ ಸೈಟ್ ಕೊಟ್ಟಂತಹ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತೇನು ಆ ರಸ್ತೆಯನ್ನ ತಡೆದುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಈ ಒಂದು ಲೋಹಿಯಾ ನಗರದ ನಿವಾಸಿಗಳು ಕೂಡ ಈಗ
ಭಾಗಿಯಾಗಿರ್ತಕ್ಕಂಥದ್ದು ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಮಹಿಳೆಯರು ಕೂಡ ಏನು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಳಿತಿರ್ತಕ್ಕಂಥದ್ದು ಸಾಕಷ್ಟು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಬಂದ್ರು ಕೂಡ ಇವ್ರಿಗೆ ಯಾವುದೇ ಒಂದು ಕನಿಷ್ಠ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ವಿದ್ಯುತ್ ಸಂಪರ್ಕ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಹೋರಾಟುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಇದು ಜನಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು ಎಲ್ಲರಿಗೂ ಕೂಡ ಗಮನಿಸಿದಾಗ ಕೂಡ ಯಾರೊಬ್ಬರು ಕೂಡ ಇವರ ಮನವಿಗೆ ಕೂಡ ಸ್ಪಂದಿಸ್ತಾರೆ. ಅಧಿಕಾರಿಗಳ ಬಂದ ಮೇಲೆ ನಮ್ಮ ಮನವಿಗೆ ಸ್ವೀಕರಿಸಿ ಅದಕ್ಕೊಂದು ಸ್ಪಂದನೆಯನ್ನ ಕೊಟ್ಟ ಮೇಲೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಲ ಸೌಕರ್ಯ ವಂಚಿತ ನಿವಾಸಿಗಳು ಇವತ್ತೇನು ಧಾರವಾಡದ ಒಂದು ರಸ್ತೆಯನ್ನ ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದೇನು 2015ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಲೋಹಿಯಾ ನಗರದ ನಿವಾಸಿಗಳಿಗೆ ಏನೊಂದು ಸೈಟ್ ಅನ್ನು ಕೊಡುವಂತ ಕೆಲಸವಾಗಿದೆ. ಆದ್ರೆ ಈ ಸೈಟ್ ಕೊಟ್ಟಂತಹ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತೇನು ರಸ್ತೆಯನ್ನ ತಡೆದುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಈ ಒಂದು ಲೋಹಿಯಾ ನಗರದ ನಿವಾಸಿಗಳು ಕೂಡ ಈಗ ಭಾಗಿಯಾಗಿರ್ತಕ್ಕಂಥದ್ದು ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಮಹಿಳೆಯರು ಕೂಡ ಏನು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಳಿತಿರ್ತಕ್ಕಂಥದ್ದು ಸಾಕಷ್ಟು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಬಂದ್ರು ಕೂಡ ಇವ್ರಿಗೆ ಯಾವುದೇ ಒಂದು ಕನಿಷ್ಠ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ವಿದ್ಯುತ್ ಸಂಪರ್ಕ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಹೋರಾಟುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಇದು ಜನಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು ಎಲ್ಲರಿಗೂ ಕೂಡ ಗಮನಿಸಿದಾಗ ಕೂಡ ಯಾರೊಬ್ಬರು ಕೂಡ ಇವರ ಮನವಿಗೆ ಕೂಡ ಸ್ಪಂದಿಸ್ತಾರೆ. ಅಧಿಕಾರಿಗಳ ಬಂದ ಮೇಲೆ ನಮ್ಮ ಮನವಿಗೆ ಸ್ವೀಕರಿಸಿ ಅದಕ್ಕೊಂದು ಸ್ಪಂದನೆಯನ್ನ ಕೊಟ್ಟ ಮೇಲೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಲ ಸೌಕರ್ಯ ವಂಚಿತ ನಿವಾಸಿಗಳು ಇವತ್ತೇನು ಧಾರವಾಡದ ಒಂದು ರಸ್ತೆಯನ್ನ ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದೇನು 2015ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಲೋಹಿಯಾ ನಗರದ ನಿವಾಸಿಗಳಿಗೆ ಏನೊಂದು ಸೈಟ್ ಅನ್ನು ಕೊಡುವಂತ ಕೆಲಸವಾಗಿದೆ. ಆದ್ರೆ ಈ ಸೈಟ್ ಕೊಟ್ಟಂತಹ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತೇನು ರಸ್ತೆಯನ್ನ ತಡೆದುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಈ ಒಂದು ಲೋಹಿಯಾ ನಗರದ ನಿವಾಸಿಗಳು ಕೂಡ ಈಗ ಭಾಗಿಯಾಗಿರ್ತಕ್ಕಂಥದ್ದು ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಮಹಿಳೆಯರು ಕೂಡ ಏನು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಳಿತಿರ್ತಕ್ಕಂಥದ್ದು ಸಾಕಷ್ಟು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಬಂದ್ರು ಕೂಡ ಇವ್ರಿಗೆ ಯಾವುದೇ ಒಂದು ಕನಿಷ್ಠ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ವಿದ್ಯುತ್ ಸಂಪರ್ಕ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಹೋರಾಟುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಇದು ಜನಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು ಎಲ್ಲರಿಗೂ ಕೂಡ ಗಮನಿಸಿದಾಗ ಕೂಡ ಯಾರೊಬ್ಬರು ಕೂಡ ಇವರ ಮನವಿಗೆ ಕೂಡ ಸ್ಪಂದಿಸ್ತಾರೆ. ಅಧಿಕಾರಿಗಳ ಬಂದ ಮೇಲೆ ನಮ್ಮ ಮನವಿಗೆ ಸ್ವೀಕರಿಸಿ ಅದಕ್ಕೊಂದು ಸ್ಪಂದನೆಯನ್ನ ಕೊಟ್ಟ ಮೇಲೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಲ ಸೌಕರ್ಯ ವಂಚಿತ ನಿವಾಸಿಗಳು ಇವತ್ತೇನು ಧಾರವಾಡದ ಒಂದು ರಸ್ತೆಯನ್ನ ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದೇನು 2015ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಲೋಹಿಯಾ ನಗರದ ನಿವಾಸಿಗಳಿಗೆ ಏನೊಂದು ಸೈಟ್ ಅನ್ನು ಕೊಡುವಂತ ಕೆಲಸವಾಗಿದೆ. ಆದ್ರೆ ಈ ಸೈಟ್ ಕೊಟ್ಟಂತಹ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತೇನು ರಸ್ತೆಯನ್ನ ತಡೆದುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಈ ಒಂದು ಲೋಹಿಯಾ ನಗರದ ನಿವಾಸಿಗಳು ಕೂಡ ಈಗ ಭಾಗಿಯಾಗಿರ್ತಕ್ಕಂಥದ್ದು ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಮಹಿಳೆಯರು ಕೂಡ ಏನು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಳಿತಿರ್ತಕ್ಕಂಥದ್ದು ಸಾಕಷ್ಟು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಬಂದ್ರು ಕೂಡ ಇವ್ರಿಗೆ ಯಾವುದೇ ಒಂದು ಕನಿಷ್ಠ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ವಿದ್ಯುತ್ ಸಂಪರ್ಕ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಹೋರಾಟುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಇದು ಜನಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು ಎಲ್ಲರಿಗೂ ಕೂಡ ಗಮನಿಸಿದಾಗ ಕೂಡ ಯಾರೊಬ್ಬರು ಕೂಡ ಇವರ ಮನವಿಗೆ ಕೂಡ ಸ್ಪಂದಿಸ್ತಾರೆ. ಅಧಿಕಾರಿಗಳ ಬಂದ ಮೇಲೆ ನಮ್ಮ ಮನವಿಗೆ ಸ್ವೀಕರಿಸಿ ಅದಕ್ಕೊಂದು ಸ್ಪಂದನೆಯನ್ನ ಕೊಟ್ಟ ಮೇಲೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಲ ಸೌಕರ್ಯ ವಂಚಿತ ನಿವಾಸಿಗಳು ಇವತ್ತೇನು ಧಾರವಾಡದ ಒಂದು ರಸ್ತೆಯನ್ನ ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದೇನು 2015ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಲೋಹಿಯಾ ನಗರದ ನಿವಾಸಿಗಳಿಗೆ ಏನೊಂದು ಸೈಟ್ ಅನ್ನು ಕೊಡುವಂತ ಕೆಲಸವಾಗಿದೆ. ಆದ್ರೆ ಈ ಸೈಟ್ ಕೊಟ್ಟಂತಹ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತೇನು ರಸ್ತೆಯನ್ನ ತಡೆದುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಈ ಒಂದು ಲೋಹಿಯಾ ನಗರದ ನಿವಾಸಿಗಳು ಕೂಡ ಈಗ ಭಾಗಿಯಾಗಿರ್ತಕ್ಕಂಥದ್ದು ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಮಹಿಳೆಯರು ಕೂಡ ಏನು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಳಿತಿರ್ತಕ್ಕಂಥದ್ದು ಸಾಕಷ್ಟು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಬಂದ್ರು ಕೂಡ ಇವ್ರಿಗೆ
ಯಾವುದೇ ಒಂದು ಕನಿಷ್ಠ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಮತ್ತು ಆ ವಿದ್ಯುತ್ ಸಂಪರ್ಕ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಹೋರಾಟುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಜನಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು, ಎಲ್ಲರಿಗೂ ಕೂಡ ಗಮನಕ್ಕೆ ತಂದ್ರು ಕೂಡ ಯಾರೊಬ್ಬರು ಕೂಡ ಇವರ ಮನವಿಗೆ ಕೂಡ ಸ್ಪಂದಿಸ್ತಾರೆ. ಅಧಿಕಾರಿಗಳ ಬಂದ ಮೇಲೆ ನಮ್ಮ ಮನವಿಗೆ ಸ್ವೀಕರಿಸಿ ಅದಕ್ಕೊಂದು ಸ್ಪಂದನೆಯನ್ನ ಕೊಟ್ಟ ಮೇಲೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ.